ಜೇಬ್ಗೆ ಕತ್ತರಿ ಬೀಳೋ ಟೈಮ್. ಓ ಸೂಪರ್, ಇಷ್ಟ ಆಯ್ತು. ಇದು ಚಿಕನ್ ಪ್ಯಾಕ್ ಇಲ್ಲ, ಚಿಕನ್ ಒರಿಜಿನಲ್ ಕಲರ್ ಸಂಗೀತೆ. ಇನ್ನೊಂದ್ಸತಿ ಚಿಕನ್ ಪ್ಯಾಕ್ ಹೋಗೋದೇ ಬೇಡ. ಚೆನ್ನಾಗಿದೆ. ನನಗೆ ಇಷ್ಟ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೆಲ್ಫಿ ತೆಗಿ. ಯಾರು ಹೋಗ್ಬೇಡ್ರಿ, ಅದು ಹೋಟ್ಲು ಮಾತ್ರ ಚಿಕ್ಕಪೇಟೆಯಲ್ಲಿ ಇಲ್ಲ, ತುಂಬಾ ದೂರ. ಈ ಮೂಲೆಯಲ್ಲಿ ಹುಡುಕ್ತಾ ಇದ್ರು, ಅವಳು ಆ ಮೂಲೆಯಲ್ಲಿ ಜಸ್ಟ್ ಮಿಸ್ ವೈಟ್ ಗೊಂಬೆ ತೋರಿಸ್ಬೇಕಾದ ಬಂದ್ರೆ ಹೇಳ್ತಾರೆ, ತೋರ್ಸಾದ್ಮೇಲೆ ಒಂದು ಇಷ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಅಂದರೆ ನನ್ನ ಹಳೆ ಚಾನಲಲ್ಲಿ ತುಂಬಾ ಇಷ್ಟಪಟ್ಟಿದ್ರೆ ನೀವು ಈ ಥರ ವೀಡಿಯೋಸ್ನ. ಸೊ ಅದಕ್ಕೆ ಈ ಸಲ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ರಿಕ್ವೆಸ್ಟ್ ಮಾಡಿದ್ರು ಈ ಥರ ಚಿಕ್ಕಪೇಟೆ ವ್ಲಾಗ್ನ ಮಾಡಿ ಅಂತ. ಸೊ ಇವತ್ತು ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ, ಮತ್ತು ಅಲ್ಲಿ ಕೂಡ ನಿಮಗೆ ಒಂದಷ್ಟು ಜನ ಸಿಗ್ತಾರೆ. ನನ್ನ ಕಸಿನ್ಸ್ ಬರ್ತಾ ಇದ್ದಾರೆ, ಅಲ್ಲೆಲ್ಲರನ್ನೂ ನಾನು ನಿಮ್ಮನ್ನ ತೋರಿಸ್ತೀನಿ. ಸೊ ಇವಾಗ ನಾನು ಮೆಟ್ರೋದಲ್ಲಿ ಹೋಗೋದಾ ಗಾಡೀಲಿ ಹೋಗೋದಾ ಯೋಚನೆ ಮಾಡ್ತಾಯಿದ್ದೀನಿ. ಈ ಕಡೆಯಿಂದ ಮೆಟ್ರೋದಲ್ಲಿ ಹೋಗ್ಬಿಡ್ಬೋದು, ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ತುಂಬ ರಶ್ ಇರುತ್ತೆ. ಇವತ್ತು ಬೇರೆ ವೀಕೆಂಡು, ಸಖತ್ ರಶ್ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಗೋಪಿ ಹಾಯ್ ಮಾಡು. ಈ ಮೇಡಮ್ ನಾವು ಮೂವರು ಹೋಗ್ತಿದ್ದೀವಿ, ಬನ್ನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಸ್ಟಾರ್ಟ್ ಬಾಯಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏನು ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬಂಗಾರಿ. ಓಕೆ ಏನಾದ್ರು ಹೇಳಿ ಗೋಪಿ, ಹೇಳು ಏನಾದರೂ. ಹೇಳ್ತಿಲ್ಲ, ಟ್ಯಾಕ್ಸ್ ಹಾಕ್ತಾಳೆ, ಆಮೇಲೆ ಕತ್ರಿ ಕಟ್ ಮಾಡ್ತಾಳೆ, ಮತ್ತೆ ಜೇಬ್ಗೆ ಕತ್ರಿ ಬೀಳೋ ಟೈಮ್ ಬಂತು. ಈ ಸಲ ನನಗೆ ರಿಯಾಲಿಟಿ ಅಂತ ಅನಿಸಿದ್ದೇನೆಂದರೆ, ನಾವು ನಮ್ಮ ಮನೆ ಹತ್ರ ಲೋಕಲ್ ಸ್ಟೋರ್ಗಳಲ್ಲೇ ಪರ್ಚೇಸ್ ಮಾಡಬೇಕಾಗಿತ್ತು ಕೆಲವೊಂದು ಐಟಮ್ಸ್ ಅಂತ ಅನಿಸ್ತು. ಏನಕ್ಕೆ ಅಂತಂದರೆ ಹಬ್ಬ ಅಂತ ಹೇಳಿ ಅವರು ಜಾಸ್ತಿ ಹೇಳಿದ್ರೇ ನಾವು ತಗೊಳ್ತೀವಿ, ಮತ್ತು ಬೇಕೇ ಬೇಕು, ಅಷ್ಟು ದೂರ ಹೋಗಿ ತಗೊಳ್ತೀವಿ ಅನ್ನೋದು ಅವ್ರ ಮೈಂಡ್ಸೆಟ್ಟಲ್ಲಿತ್ತು. ಸೊ ಅದರಿಂದ ಅಷ್ಟು ಜಾಸ್ತಿ ಹೇಳ್ತಾಯಿದ್ರು ಅಂತ ನನಗೆ ಅನ್ನಿಸ್ತು. ಕೆಲವೊಂದಷ್ಟು ಕಡೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ, ತುಂಬ ನೂಕುನುಗ್ಲು, ತುಂಬ ಜನ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರ ಟೈಮಲ್ಲಿ ಸಿಗಾಕೊಂಡಿದ್ದು ನಾನು ಚಿಕ್ಕಪೇಟೆ ಒಳಗಡೆ. ಪ್ರತಿ ಸಲ ನಾನು ಇನ್ನೂ ಹಬ್ಬಕ್ಕೆ ಹಿಂದೆ ಯಾವಾಗಲೂ ಅಷ್ಟೇ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಿಬಿಟ್ಟೇ ಇರ್ತಿದ್ದೆ ಇಷ್ಟೊತ್ತಿಗೆಲ್ಲ. ಬಟ್ ಈ ಸಲ ಕೆಲವೊಂದು ಕಾರಣಗಳಿರ್ತು, ನಮಗೂ ನಮ್ಮದೇ ಒಂದು ಪರ್ಸ್ನಲ್ ಇವೆಂಟ್ ಎಲ್ಲ ಇದೆ, ಅದ್ರದ್ದು ಪ್ರಿಪ್ರೇಷನಲ್ಲಿ ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಅದರಲ್ಲಿ ಸ್ವಲ್ಪ ಬ್ಯುಸಿ ಎಲ್ಲ ಇದ್ದೀನಿ. ಮತ್ತು ನಮ್ಮ ದೊಡ್ಡಪ್ಪಂದು ಹಂಗಾಗಿತ್ತು, ಈ ನಡುವೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೋಡಿದ್ರೆ ಇವಾಗ ಲೇಟಾಗಿ ಹೋದ್ವಿ. ಫುಲ್ಲು ಜನ ಅಂದರೆ ಜನ, ಎವ್ವಿ ಹಿಂಸೆ ಆಯಿತು. ಇನ್ನು ನನ್ನ ಕಸಿನ್ಸು ಮತ್ತು ನಮ್ಮತ್ತೆ, ನಮ್ಮ ಮಾಮ ಎಲ್ಲ ಬಂದಿದ್ದರು. ಸೊ ಇವಾಗ ಎಲ್ಲರೂ ಕೂಡ ನಾವು 4 ಜನ ಕೂಡ ಲೆಹಂಗಾ ಹಾಕೋಬೇಕು ಅಂತ ಇದ್ದೀವಿ ನಮ್ಮ ಅಣ್ಣನ ಮದುವೆಗೆ. ಸೊ ಅದಕ್ಕೆ ನಾವು ಇವಾಗ ಹಂಗೆ ಹಬ್ಬಕ್ಕೂ ಮತ್ತು ಇದು ಎರಡೂ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಅವ್ರು ಯಾವ್ಯಾವ ಲೆಹಂಗಾ ಹಾಕ್ತಿದ್ದೀವೋ ನಾವು ಅದು ನನಗೆ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಒಳ್ಳೆ ಮಜಾ ಇದೆ. ರಾಕ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಅಂದ್ರೆ ಭಯ ಅಂದ್ರೆ ಇದೇ ಭಯ. ಈ ಶಾಪಿಂಗ್ ಮಾಡ್ಸೋದು ಭಯ ಅಲ್ಲ, ಕರ್ಕೊಂಬತ್ತಾಳಲ್ಲ. ಎಲ್ಲೋದ್ಲು ಮಗ? ಓಕೆ
ಬೇರೆ ತೋರಿಸೋ ಬೇಡ ಅಂತ ಅದಕ್ಕೆ ನಾನು ಬಟ್ ಆದರೆ ನನಗೆ ಸ್ವಲ್ಪ ಅದು ನಮ್ಮಮ್ಮ ಅಂತಿಗೆ ಆ ಥರ ಹಾಕೊಳ್ಳೋ ಥರ ಕಾಣಿಸ್ಬಿಡುತ್ತೆ. ಈಗೆಲ್ಲ ಆರೆಂಜ್ ಶೇಡ್ ಇದೆ, ಬ್ರೌನ್ ಕಲರ್. ಗೋಲ್ಡನ್ ಬಾರ್ಡರ್ ಇಲ್ವಾ ಅದರಲ್ಲಿ? ಗೋಲ್ಡ್ ಬಾರ್ಡರ್. ಗೋಲ್ಡ್ ಅಲ್ಲ ಫುಲ್ ಜೆರಿಯಾ? ಗೋಲ್ಡ್ ಅದು. ನಾನು ಹೇಳ್ತಿದ್ದು ಗ್ರೀನು ಕಾಣಿಸ್ತಾ. ಮಲ್ಗಿರೋದಣ್ಣ ಲಕ್ಷ್ಮಿ ಯಾವ್ದಕ್ಕ ಸುಮ್ಮನಿರ ಕೃಷ್ಣ ಸ್ವಲ್ಪ ರೇಟ್ ಜಾಸ್ತಿ ಇನ್ನ ಖರ್ಚೆಷ್ಟು 100% ವರಮಹಾಲಕ್ಷ್ಮಿಲೇ ಜಾಸ್ತಿ ಖರ್ಚಾಗಲ್ಲ. ಅವ್ರ ಮನೆಗಿಂತ ನಮ್ಮ ಮನೇಲಿ ಜಾಸ್ತಿ ಇರಬೇಕು ಅಂತ. ಇದೇನು ಕಲರ್ ಎಲ್ಲ ಹೋಗಲ್ಲ ಅದಕ್ಕೆ ವಾಶಬಲ್ ಮಾಡೋದಲ್ಲ, ಡ್ರೈ ವಾಶ್ ಕೊಡಿ. ಸೀರೆ ಚೆನ್ನಾಗಿರುತ್ತೆ, ಡ್ರೈ ವಾಶ್ ಮಾಡಿ ಯಾವುದು ಚೆನ್ನಾಗಿರುತ್ತೆ ಯಾವುದೇ ಬಟ್ಟೆ ಆದರೂ. ನಂಗಿದೆ ಇಷ್ಟ ಆಯಿತು. ಇದು ಕಮ್ಮಿ ಸ್ಟಾರ್ಟಿಂಗ್. ಏಕೆ ನಾವು ಹೋಗ್ತೀವಿ ಇಲ್ಲಿಂದ ಬಂದು ವಿಡಿಯೋ ಹೋಗಿ ಅಮ್ಮ ಒಳಗಡೆ ಹೋಗಿ. ಹಲೋ ಒಳಗಡೆ ಹೋಗಿ ಬಂದ್ರ ಅವೆಲ್ಲ ಹೋಗಿ ಚಪ್ಪಲಿ ತಗೊಳ್ಳಿ ಅಣ್ಣ. ಇಲ್ಲಿ ಹಾಫ್ ಸ್ಯಾರಿ ಎಲ್ಲಿ ಸಿಗುತ್ತೆ ಮಕ್ಕಳಿಗೆ ಸೈಜ್ಗೆ? ಏನು ಬೇಕಮ್ಮ? ಹಾಫ್ ಸ್ಯಾರಿ ಲೆಹಂಗಾ ಅಣ್ಣ ಇನ್ನೊಂದು ಸ್ವಲ್ಪ ಚಿಕ್ಕದಾಗುತ್ತಾ? ಇರ್ಲಿ ಬಿಡಿ, ಅಷ್ಟು ಇರ್ಲಿ ಬಿಡ್ಗೋಪಿ ಅಣ್ಣ. ಎಲ್ಲಪ್ಪ? ಓ ಸೂಪರ್, ಇಷ್ಟ ಆಯ್ತಾ ನಿಂಗೆ? ಅದೇ ಅದ್ರ ಅಲ್ಲ ಇದ್ರ ಇದು ಇವತ್ತು ನಮ್ಮ ಅಕ್ಕ ವೈಟಾಗೆ ಇದೀವಿ, ನಾವೇ ಕಪ್ಪಗ ಇದೀವಿ. ಇಲ್ಲೋಡು ಚಿಕ್ಕ ಪ್ಯಾಕ್ ವೈಟ್ ಆಗಿಲ್ಲ, ಮತ್ತೆ ನಾವು ವೈಟ್ ಇದೀವಿ, ಚಿಕ್ಕ ಪ್ಯಾಕ್ ಇಲ್ಲ. ಚಿಕ್ಕಪ್ಪದ ಒರಿಜಿನಲ್ ಕಲರ್. ನಾವೇನು ಫಿಲ್ಟರ್ ಹಾಕಿಲ್ಲ. ಅಮ್ಮ ನೀನು ಬೈ ಫೋಟೋ ಇಟ್ಕೊಳ್ಳೋಣ. ಹೊಟ್ಟೆ ಎಸ್ಕೊಬಿಟ್ಟವಳೆ ಕಣೆ. ನಾವು ಚಿಕ್ಕಪೇಟೆಗೆ ಹೋಗಿ ಫುಲ್ ಟಯರ್ಡ್ ಆಗಿದೆ. ನಿನ್ನೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತೆ? ಇನ್ನೊಂದ್ಸತಿ ಚಿಕ್ಕಪೇಟೆಗೆ ಹೋಗೋದೇ ಬೇಡ. ಓಡಾಡಿ ಓಡಾಡಿ ಕೈ ಕಾಲು ಅಷ್ಟು ನೋತಾ ಇದೆ. ಯಾವತ್ತೂ ಚಿಕ್ಕಪೇಟೆ ಕಾಲಿಡಲ್ಲ. ಅಯ್ಯೋ ಬೇಡ. ನಾನು ಅದಾಕಿಲ್ಲ, ಶಾರ್ಟ್ಸೇ ಬರುತ್ತೆ. ಅವಳು ಏನಂದ್ಲು ಗೊತ್ತಾ? ನಾನಿಷ್ಟನ ಅವಳಿಷ್ಟ ಅಂದ್ಲು. ನಾನಿಷ್ಟ ನಮ್ಮ ಮಮ್ಮಿ ಇಷ್ಟ ಅಂದಿಲ್ಲ. ವಿಡಿಯೋ ಐತೆ ಪ್ರೂಫ್ಗೆ. ಹಂಗೆ ಬಂದ್ಬಿಟ್ರಿ ಪಾಪ. ನಾನು ಶಾಕು. ನಾನಿಷ್ಟನಾ ಅವ್ರಿಷ್ಟನಾ ಅನ್ನೋಕೆ ಅವಳು ಅಂತ. ಯಾರು ಇಷ್ಟಪ್ಪ?
ಶಾಂತಿ ದೊಡ್ಡಮ್ಮ ಅನ್ನು, ಶಾಂತಿನೂ ಇಷ್ಟ ಅಲ್ಲ. ನಾನು ಹೊಡೆದು ಬಿಡ್ತೀನಿ. ಅವಳಿದ್ರೆ ಚೆನ್ನಾಗಿರೋದು 3 ಜನ ಅಂತ. ಗಣೇಶ ಕೂತ್ಬಿಟ್ಟಿನಿ ಚೆನ್ನಾಗಿ ಕಾಣಿಸ್ತಿರುತ್ತೆ ಒಟ್ಟೆ. ಮನೆಗೆ ಹೋಗಿ ಇನ್ನ ಪ್ರಾಡಕ್ಟ್ಸ್ ಏನೇನು ತಗೊಂಡ್ ಬಂದಿದ್ದೀನಿ, ಏನೇನು ತಂದಿದ್ದೀನಿ ಚಿಕ್ಕಪೇಟೆಯಿಂದ ಅಂತ ವಿಡಿಯೋ ಮಾಡಬೇಕು. ಆವಾಗಲೇ ಇಷ್ಟು ಟೈರ್ಡ್ ಆಗಿದ್ದೀನಿ. ಇವತ್ತು ನಾಳೆ ಮಾಡಲ್ಲ ಅಂತ ಹೇಳ್ತೀನಿ. ನಾಳೆ ಮಾಡಿದ್ರೆ ಇವಳೇನು ತಗೊಂಡೋಳು ಅದು ತೋರ್ಸೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ತೋರಿಸ್ಬಿಡ್ತೀನಿ ಏನೇನು ತಂದಿದ್ದೀನಿ ಅಂತ. ನಮ್ಮ ಅಕ್ಕ ಸೊ ಚಿಕ್ಕಪೇಟೆಯಿಂದ ಬಂದ್ವಿ. ನಿಜವಾಗ್ಲೂ ಇವಾಗ ಟೈಮ್ ಎಷ್ಟು ಅಂದ್ರೆ 10:15ಗೆ ವಿಡಿಯೋ ಮಾಡ್ತಾ ಇದೀವಿ. ನಮ್ಮ ಅಕ್ಕ ಇವತ್ತು ನಮ್ಮನೇಲೇ ಇದ್ದಾಳೆ. ಸೊ ಏನೇನು ತಂದಿದ್ದೀವಿ ಚಿಕ್ಕಪೇಟೆಯಿಂದ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಏನೇನು ತಗೊಂಡಿದ್ದೀವಿ ಅದೆಲ್ಲ ನನ್ನ ತಂಗಿ ಮತ್ತೆ ನಮ್ಮ ಅತ್ತೆ ಅವ್ರು ಇಸ್ಕೊಂಡು ಹಂಗೆ ಹೋದ್ರು. ನಂದು ಮತ್ತೆ ನಮ್ಮ ಅಕ್ಕದೇನಿದೆ ಅದನ್ನ ಮಾತ್ರ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವಳು ಅಂತೆ ಅಮ್ಮ ಸುಮ್ಮನೆ ರಮ್ಮ ನಿಮಿಷ. ಸೊ ಇದೇ ತರ 3 ಜೊತೆ ಬಟ್ಟೆ ತಕೊಂಡ್ವಿ. ಇದು 600 rupees ಒಂದು ಡ್ರೆಸ್ಸಿಗೆ. 3 ಕೂಡ ಅರ್ಶನ ಶಾಸ್ತ್ರಕ್ಕೆ ಹಾಕೊಳ್ಳೋಣ ಅಂತ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. 600 ಮೋಸನೇ ಇಲ್ಲ. ಸೊ ಇದು ಟಾಪು, ಇದು ಪ್ಯಾಂಟು ಮತ್ತೆ ಇದು ದುಪ್ಪಟ್ಟ ಈ ತರ ಬರುತ್ತೆ. ಸೊ ನಂದು ಮತ್ತೆ ನಮ್ಮ ಅಕ್ಕದು ಮತ್ತೆ ನನ್ನ ತಂಗಿದು 3ದು ಒಂದೇ ತರ. ನೆಕ್ಸ್ಟ್ ಲೆಹೆಂಗಾ. ನನ್ನ ಮದ್ವೆಗೆ ಆಕ್ಚುಲಿ ಗೋಪಿ ಬರ್ತಡೇ ಕೊಡ್ಸಿದ್ದು ಅದನ್ನೇ ಹಾಕೊಳ್ಳೋಣ ಅನ್ಕೊಂಡೆ. ಇವರೆಲ್ಲರೂ ಒಂದೇ ತರ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದು ಲೆಹೆಂಗಾ ಮೆಟೀರಿಯಲ್. ಗೊಂಬೆ ಸ್ವಲ್ಪ ಸುಮ್ಮನೆ ಇರು ಗೊಂಬೆ ಪ್ಲೀಸ್. ಸರಿ ಸುಮ್ಮನೆ. ಇದು ಲೆಹೆಂಗಾ ಮೆಟೀರಿಯಲ್. ಇದನ್ನ ಮತ್ತೆ ಇನ್ನ ಸ್ಟಿಚ್ ಮಾಡ್ಬೇಕು. ನಾವು ಒಂದೊಂದು ಕವರ್ ಎಕ್ಸ್ಟ್ರಾ ಇಟ್ಕೊಂಡಿದೀವಿ. ಹೆಣ್ಮಕ್ಳು ಮನೆ ಏನ್ ಬಟ್ಟೆ ಇರ್ತೀರ ಫ್ರಾಕ್ ಹಾಕಿಕ್ಬೋದು ಅದ್ರಲ್ಲಿ. ಅದೇ ಹೇಳಿದ್ ನಾನು ಅದಕ್ಕೆ ನಿನ್ಗೊಂದು ಹೇಳ್ದೆ. ನಾವು ಏನಿಲ್ಲ ಯಾಕಂದ್ರೆ ನಾವು ಹೆಣ್ಮಕ್ಳು ಇಲ್ವಲ್ಲ, ನಾವು ಅದೇ ಅಂತಿದ್ದು ಅವ್ರಿಗೆ ಹೆಣ್ಮಕ್ಳು ಐತಿ ಇಟ್ಕೊಳ್ಳಿ ಬಿಡು ಅಂತ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಯಾನ್ ಎಲ್ಲ ಇದೆ. ಡೀಟೇಲಿಂಗ್ ಅಂತೂ ಸಖತ್ತಾಗಿದೆ. ಇದು ಡ್ರೆಸ್ ನಮ್ಗೆ ಎಷ್ಟಕ್ಕೆ ಬಿದ್ದಿದ್ದು? 2500 ಕೊಟ್ಟಿದ್ದು. 2500 ಕೊಟ್ವಿ. ಸೊ ದುಪ್ಪಟ್ಟ ಈ ಕಲರ್, ಸ್ವಲ್ಪ ಶೈನಿಂಗ್ ಮೆಟೀರಿಯಲ್. ಸೊ ಮದ್ವೆಗೆ ಹಾಕೊಳಕ್ಕಿದ್ದು. ನಾನು ತೋರಿಸ್ತೀನಿ ನಿಮ್ಗೆ. ಇವಾಗಲೇ ಎಲ್ಲ ತೋರಿಸ್ಬಿಟ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲ್ಲ. ಸೆಮಿ ಸ್ಟಿಚ್ಡ್. ಇಲ್ಲಿ ಸೆಮಿ ಸ್ಟಿಚ್. ಇಲ್ಲಿ ನೋಡ್ಬೋದು ಡ್ರೆಸ್ ಡೀಟೇಲಿಂಗ್ ಆಗಿದೆ. ಫುಲ್ ಸ್ಟೋನ್ ವರ್ಕ್ ಎಲ್ಲ ಇದೆ ಕೆಳಗಡೆ. ಬ್ಲೌಸ್ ಕೂಡ ಇಲ್ಲೇ ಇದೆ. 1 ಮೀಟರ್ ಇದೆ ಅಂದವ್ರೆ. ಅಮ್ಮ ಅಡ್ಡ ಬಂತಪ್ಪ. ಇದಕ್ಕೆ ಡಿಸೈನ್ ಎಲ್ಲ ಇರಿಸಿ 3 ಒಂದೇ ತರ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ. ಇದು ನನ್ನ ಕಲರ್, ನನ್ನ ಡ್ರೆಸ್ ಕಲರ್. ನಮ್ಮ ಅಕ್ಕಂದು ತೋರಿಸ್ತೀನಿ. ಇವಾಗ ಇದು ಮಡ್ಚಿರೋದೇ ದೊಡ್ಡ ತಲೆನೋ ಸದ್ಯಕ್ಕೆ ಹಿಂಗೆ ಇಟ್ಟಿರ್ತೀನಿ. ನಮ್ಮಮ್ಮ ನಮ್ಮ ಅತ್ತೆ ಬರ್ತಾವ್ರೆ, ಅವರು ನೋಡ್ಬಿಟ್ಟು ಸ್ವಲ್ಪ ಮಡ್ಚ್ಕೊಡ್ಲಿ. ಅದು ತೋರಿಸ್ಬಿಟ್ಟು ಆಮೇಲೆ ನಿನ್ ಕಲರ್ ತೋರಿಸ್ತೀನಿ. ಒಂದಾಗ್ಬಿಡ್ಲಿ. ಒಂದು ದುಪ್ಪಟ್ಟ 300. ಇದು ಅಮ್ಮಗೆ ದುಪ್ಪಟ್ಟ. ಅಮ್ಮದು ಮುಹೂರ್ತಕ್ಕೆ ಡ್ರೆಸ್ ಇದೆ. ಆ ಡ್ರೆಸ್ಸಿಗೆ ದುಪ್ಪಟ್ಟ ಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ತಕೊಂಡಿರೋದು. ಚೆನ್ನಾಗೈತೆ, ತೋರ್ಸು. ಎಕ್ಸ್ಪ್ಲೇನ್ ಮಾಡಿ, ಪರವಾಗಿಲ್ಲ. ನೀನು ಮಾಡು, ಹೇಳು. ಹೇಳ ಹಂಗೆ ಎದ್ರಲ್ಲಿ ಏನೈತೆ ಏನಂತ ಹೇಳಿದೆ? ಹೇಳು. ಈ ತರ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಇದೆ, ನನ್ನ ಮಗಳಿಗೆ ತಗೊಂಡೆ ಅಂತ ಹೇಳು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಬೇಕಂದ್ರೆ ತಗೊಳ್ಳಿ. ಚಿಕ್ಕಪೇಟೆ ತುಂಬಾ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲಿ. ಪರವಾಗಿಲ್ಲ. ಅದೇ 300 ಜಾಸ್ತಿ ಆಯ್ತು, ಬಟ್ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಬೀಡ್ಸ್ ಎಲ್ಲ ವರ್ಕ್ ಇದೆ, ಕೊಡ್ಬೋದು ಕಣೆ. ಲೇಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೆಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿನೇ ಚೆನ್ನಾಗಿದೆ. ಎಲ್ಲೂ ಡ್ಯಾಮೇಜ್ ಏನೂ ಆಗಿಲ್ಲ, ಚೆನ್ನಾಗೈತೆ. ಮತ್ತೆ ಇಷ್ಟು ಲಾಂಗ್ ದುಪ್ಪಟ್ಟ ಎಲ್ಲಿ ಸಿಗುತ್ತೆ ಹೇಳಿ? ಮಕ್ಳಿಗೆ ಬಟ್ಟೆಗೆ ಎಷ್ಟು ಚಿಕ್ಕದಿರುತ್ತೆ ಅಂತ ಇಷ್ಟು ದೊಡ್ಡ ದುಪ್ಪಟ್ಟ ಸಿಕ್ಕಿದೆ ಅಂದ್ರೆ ಬರ್ತಿದೆ. 300 ನಾನು ತಗೊಂಡಿದ್ದೀನಿ. ಇದು ಇನ್ನು ಅಮ್ಮದು ರಿಸೆಪ್ಷನ್ ಡ್ರೆಸ್. ಅಲ್ಲೇ ನಿಚ್ಚೋ, ಅಲ್ಲೇ ನಿಚ್ಚೋ. ಅಪ್ಪು ಸುಮ್ಮನೆಪ್ಪ. ಇದು ನಮ್ಮ ಅಮ್ಮದು ರಿಸೆಪ್ಷನ್ ಡ್ರೆಸ್. ಅಮ್ಮ ಅಂದ್ರೆ ಶ್ರಾವಣಿ, ನಮ್ಮ ಅಕ್ಕನ ಮಗಳ ಶ್ರಾವಣಿ. ಅವಳದು ರಿಸೆಪ್ಷನ್ ಡ್ರೆಸ್ ಸಖತ್ತಾಗಿದೆ. ಗ್ರ್ಯಾಂಡ್ ಕೊಟ್ಕೊಂಡ್ಬಿಡ್ತೇನೆ ಇಲ್ಲ ತಾನೆ. ಇಲ್ಲಿ ಚೆನ್ನಾಗಿದ್ಯಾ? ಇಲ್ಲಿ ಸ್ವಲ್ಪ ಹ್ಯಾಂಡ್ ವರ್ಕ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿಲ್ಲ, ಸಖತ್ತಾಗೈತೆ. ಸುಮ್ಮನೆ ನಮ್ಮ ನಿಜ ಚೆನ್ನಾಗಿದೆ. ಸಖತ್ತ ಕಾಣಿಸ್ತೀವಿ. ಇದು ಅವ್ರ ಚಿಕ್ಕಪ್ಪ ಕೊಡ್ಸಿರೋದು. ಬಿಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ಇಲ್ಲ ಫ್ರೆಂಡ್ಸ್, ಅವ್ರ ಚಿಕ್ಕಪ್ಪ ಕೊಡ್ಸಿರೋದು. ಅವ್ರ ಚಿಕ್ಕಪ್ಪ ಕೊಡ್ಸಿರೋದು. ಅವ್ರಿಗೆ ಹೆಂಗ್ ಗೊತ್ತೈತದೆ?
ಇದು ಸೋನು ಅವ್ರ ಹಸ್ಬೆಂಡ್, ನನ್ ಮಗಳು ಚಿಕ್ಕಪ್ಪ ಆಗ್ಬೇಕು, ಅವ್ರ ಚಿಕ್ಕಪ್ಪ ಕೊಡ್ಸಿರೋದು. ಏನಿಲ್ಲ, ಇವಳು ಸ್ವಲ್ಪ ಚಿಕ್ಕಪ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇದು ರೇಟ್, ಅದಕ್ಕೋಸ್ಕರ. ಆಯ್ತಾ, ಇದೇನಿದು? ಇದು ಗೊಂಬೆಗೆ ಚೌಲಿ ತಗೊಂಡೆ, ಅವಳಿಗೆ ಚಿಕ್ಕದಾಗ ಹಾಕೋಣ ಅನ್ಬಿಟ್ಟು ಚೌಲಿ ತಗೊಂಡೆ. ಹೆಂಗಿದ್ರು ನನ್ನ ಹತ್ರ ಹೇರ್ಸ್ ಇದೆ, ಸೊ ಅದಕ್ಕೆ ಅದನ್ನ ಸೆಟ್ ಮಾಡ್ತೀನಿ, ನನ್ಗೆ ಗೊತ್ತು ಹೆಂಗ್ ಹಾಕ್ಬೇಕಂತ. ಸೊ ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ಅಮ್ಮಗೆ ಏನ್ ತಗೊಂಡು ದುಪ್ಪಟ್ಟ ಅದೇ ತರ ಸೇಮ್ ಈ ಕಲರ್ ತಗೊಂಡೆ, ಯಾಕಂದ್ರೆ ನನ್ನ ಹತ್ರ ಒಂದು ಲೆಹಂಗಾ ಇದೆ, ಆ ಲೆಹಂಗಾಗ್ ಬೇಕಿತ್ತು ನನಗೆ. ಆ ಲೆಹಂಗಾ ದುಪ್ಪಟ್ಟ ನಂಗೆ ಅಷ್ಟು ಇಷ್ಟ ಇಲ್ಲ, ಸೊ ಅದಕ್ಕೆ ಈ ಕಲರ್ ಒಂದು ಮ್ಯಾಚ್ ಮಾಡೋಣ ಅಂತ ತಗೊಂಡಿದ್ದೀನಿ. ಇದೆಲ್ಲ ಒಂದು 30,000 ರೂಪಾಯಿ ಆಗಿರ್ತೇನೆ, ಒಂದು 30,000 ರೂಪಾಯಿ ಮೇಲೆ ಆಗಿರುತ್ತೆ. ಇದು ನನ್ ಮಗ್ಳ ಬಟ್ಟೆ, ನಾನು ಲೆಕ್ಕ ಹಾಕ್ಬೇಕು. ಇದು ಗೊಂಬೆದು ಬಟ್ಟೆ. ಆಕ್ಚುಲಿ ಮುಹೂರ್ತ ಸ್ವಲ್ಪ ಬೇಗ ಇರೋದ್ರಿಂದ ನಾನೇನ್ ಅನ್ಕೊಂಡಿದೀನಿ, ರಿಸೆಪ್ಷನ್ಗೆ ಇದಕ್ಕೆ ಒಂದು ದುಪ್ಪಟ್ಟನ ಸ್ಟಿಚ್ ಮಾಡಿಸ್ತೀನಿ. ಸ್ಟಿಚ್ ಮಾಡಿಸ್ಬಿಟ್ಟು ಅವಳಿಗೆ ಲೈಕ್ ಆಫ್ ಸ್ಯಾರಿ ತರ ಹಾಕ್ಬಿಟ್ಟು ಜಡೆಯಲ್ಲಿ ಹಾಕೋಣ ಅಂತ ಪ್ಲಾನ್ ಇದೆ ನನಗೆ. ಸೊ ಅದಕ್ಕೆ ತಗೊಂಡೆ, ರಿಚ್ ಆಗಿದೆ ಕಲರ್ ಅಲ್ಲದೆ, ಸೂಪರ್ ಆಯ್ತು. ಎಲ್ಲದಕ್ಕನ ಇದೇ ಚೆನ್ನಾಗಿರೋದು, ನಂಗೆ ಇದು ಇಷ್ಟ ಇದೆ, ಚೆನ್ನಾಗಿ ಕಾಣ್ತದೆ. ಹಂಗೆ ಫೋನ್ ಮಾಡಿ ಇಡು. ಇಲ್ಲ, ಅವ್ರು ಬಂದ್ಲಿ, ಅವ್ರು ಬಂದು ನೋಡ್ಲಿ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಮೆಸ್ಸಪ್ಪ ಆಗಿರ್ಬೋದು, ಅವ್ರು ಬಂದು ನೋಡ್ತಾರೆ, ನಮ್ಮ ಅಮ್ಮನ ನಮ್ಮ ಅತ್ತೆ ಬರ್ತಾರೆ. ಇದು ಚೆನ್ನಾಗಿದೆ, ಲೈಕ್ ಬೀಡ್ಸ್ ವರ್ಕ್ ಎಲ್ಲ ಇದೆ. ಓಕೆ, ಒಂದ್ ಸ್ವಲ್ಪ ಸ್ಟಿಚ್ ಹಾಕ್ಬೇಕು ಗೊಂಬೆಗೆ. ಈ ಕಲರ್ ಇರ್ಲಿಲ್ಲ ಗೊಂಬೆ ಹತ್ರ, ಗ್ರೀನ್ ಕಲರ್. ಸೊ ಇದು ಕೂಡ ಅಷ್ಟೇ, ಸೇಮ್ ಡ್ರೆಸ್ ಹಳ್ದಿಗೆ ತಗೊಂಡಿದ್ದು, ಆಲ್ರೆಡಿ ತೋರಿಸಿದ್ವಲ್ಲ ಅದೇ ಡ್ರೆಸ್. ಇದೇನು ಓಪನ್ ಮಾಡತ್ತೆ ಇನ್ನು ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆ ತಗೊಂಡೆ. ಇದು ಆಕ್ಚುಲಿ ನಾನು ಮತ್ತೆ ನಮ್ಮ ತಂಗಿ ಇಬ್ರು 2 ತಗೊಂಡ್ವಿ ಸೀರೆ. 6,500 ರೂಪಾಯಿ ಸ್ಯಾರಿ ಪ್ರೈಸ್. ಬಟ್ ಆದ್ರೆ ಅವ್ರು ನಮಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಟ್ಟರು. ಅಡ್ರೆಸ್ ಬೇಕಾದ್ರೆ ನಾನು ಕೊಡ್ತೀನಿ, ನಾನು ಪ್ರತಿ ವರ್ಷ ಅಲ್ಲೇ ತಗೊಳ್ಳೋದು, ನಮ್ಗೆ ಅವ್ರು ಡಿಸ್ಕೌಂಟ್ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿದೆ ಸರಿ. ನಾವು ಅಕ್ಕ ಇರ್ಲಿಲ್ಲ, ತೋರಿಸ್ತೀನಿ. ಅವಳು ಅಮ್ಮಗೆ ಊಟ ನಾಷ್ಟೆಲ್ಲ ಕರ್ಕೊಂಡು ಚೆನ್ನಾಗಿದೆ, ಚೆನ್ನಾಗಿದೆ ಸಮ. ಕಲರ್ ನೋಡಿ ಹೆಂಗೈತೆ, ಚೆನ್ನಾಗಿದೆ ಕಲರ್. ಬಾರ್ಡರ್ ನೋಡಿ, ನಾನೇನ್ ಮೈ ಮೇಲೆ ಉಟ್ಕೋಬಾರ್ದಲ್ಲ, ಇದು ಲಕ್ಷ್ಮಿ ಗುಡ್ಸೋದು, ಅದಕ್ಕೆ ಮೈ ಮೇಲೆ ಉಟ್ಟಿಲ್ಲ. ಡಬಲ್ ಕಲರ್ ಚೆನ್ನಾಗಿದೆ, ಚೆನ್ನಾಗೈತೆ, ರಿಚ್ ಆಗಿದೆ. ನಾನು ಚೆನ್ನಾಗಿ ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಚೆನ್ನಾಗುತ್ತೆ. ಅದ್ ನಾನು ಕಳ್ಸಿದ್ದೀನಲ್ಲ ಆತರ ಹೊಲಿಸ್ಕೊ, ಇದು ಆ ತರ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದು ಇಷ್ಟ ಆಯ್ತು. ಇದು ನಮ್ಮ ಮನೆಯವ್ರು ಕೊಡ್ಸಿದ್ ನಮ್ಗೆ. ಲೆಹಂಗಾ ನಾನೇ ತಗೊಂಡಿದ್ದು, ಇದು ಗೋಪಿ ಕೊಡ್ಸಿದ್ದು. ಲಕ್ಷ್ಮಿ ಹಬ್ಬಕ್ಕೆ ಕೊಡಿಸ್ತಾರೆ. ಇದು ಇಲ್ಲಿ ಇಟ್ಟಿರ್ತೀನಿ, ಇನ್ನು ಅವ್ರು ಬಂದು ನೋಡ್ತಾರಲ್ಲ ಅದಕ್ಕೆ. ಇದೇನು ಇಷ್ಟು ಬಿದ್ದೈತೆ, ಇದು ನಮ್ಮ ಅಕ್ಕಂದು ಲೆಹಂಗಾ. ಸೊ ಇದು ಬಿಚ್ಚೋದೇನು ಬೇಡ ಅನ್ಸುತ್ತೆ, ಸೇಮ್ ಕಲರೇ. ಬಿಚ್ಚು ನೋಡಿ ನೀನು ಒಂದ್ಸಲ, ಅವತ್ತು ಅಲ್ಲಿ ನೋಡಿಲ್ಲ. ಓಪನ್ ಮಾಡಿ, ಓಪನ್ ಮಾಡಿ. ನೀವು ಫ್ರಾಕ್ ಅದರಲ್ಲಿ ಆ ಬ್ಯಾಗಲ್ಲೇ ಇಟ್ಬಿಡ. ಇವಾಗ ಅವರು ನೋಡ್ತಾರೆ, ಇವಾಗ ನೀಟಾಗಿ ನೋಡ್ಬೇಕು, ನಾವು ಮನೇಲಿ ನೋಡ್ಕೋಬಹುದು. ಅಲ್ಲಿ ಜಾಗ ಇಲ್ಲ, ಎವ್ರಿ ರಶ್ಶು. ನಾನು ಇದು ಈ ಕಲರ್ ಎತ್ಕೊಂಡು ನಿಜವಾಗೂ ನನ್ಗೆ ಇಷ್ಟ ಆಗಿಲ್ಲ ಈ ಕಲರ್. ಮತ್ತೆ ಅಲ್ಲಿ ತಗೊಳತ್ತಾನೆ ನೀನು. ಸರಿ ಬಿಡು, ಚೇಂಜ್ ಮಾಡೋಣ ಅಂದ್ರೆ ನೋಡು, ಬೇಕಾದ್ರೆ ನಾಳೆ ಹೋಗೋಣ. ಬೇಡ, ಸದ್ಯಕ್ಕೆ ತಾನೇ ಇರ್ಲಿ. ಇಲ್ಲ, ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ಇವಾಗ ನಾನು ಎತ್ಕೊಂಡಿದ್ರೆ ನಿಂದು ನಂದು ವೇಲು ಚೇಂಜ್ ಆಗಿರೋದು. ವೇಲ್ ಆ ತರ ಪರ್ಪಲ್ ಇತ್ತು ಇನ್ನೊಂದು. ಇದು ನನ್ನ ಕಲರ್, ಇದು ನನ್ನ ಕಲರ್ ಚೆನ್ನಾಗಿದ್ಯಾ? ನೀವೇ ಕಮೆಂಟ್ ಮಾಡಿ ಚೆನ್ನಾಗಿದೆ ಇಲ್ವಾ ಅಂತ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕೇಳ್ತಾ ಇದ್ದೀನಿ ಮತ್ತೆ. ಅವಳು ಆಲ್ರೆಡಿ ಫೀಲ್ ಆಗ್ತಾಳೆ. ನಿಮ್ದಲ್ಲ, ಅವಳು ಕರೆಕ್ಟ್ ಆಗಿ ಚೆನ್ನಾಗಿದೆ. ಅವಳು ಈಗ ಚೆನ್ನಾಗಿತ್ತು ಹಂಗಂದ್ರೆ ಅಟ್ಲೀಸ್ಟ್ ನಿಮ್ಗೂ ಅದು ಓಕೆ ಅನ್ಸುತ್ತೆ. ಸುಮ್ಮನೆ ಕವರ್ ಮಾಡ್ತಾರೆ. ನೋಡ್ಬೇಕು, ಕಲರ್ ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಣ. ನಾನು ಒಂದ್ಸತಿ ಹಾಕೊಂಡೋದಕ್ಕೆ ಎಷ್ಟೊತ್ತಿರ್ತೀವಿ, ಮತ್ತೆ ಆಮೇಲೆ ಹಳದಿ ಫಂಕ್ಷನ್ ಅಂತ ತೆಗ್ದು ಇದು ಆಮೇಲೆ ಮಡಿಸ್ತೀವಿ. ಇದು ನಮ್ಮ ಮನೆಯವ್ರಿಗೆ ಬ್ಲೇಸರ್ ತಗೊಂಡಿದೀವಿ. ಗೋಪಿ ಇದೊಂದೇ ಒಂದು ಫೋಟೋ ಇಟ್ಬಿಟ್ಟು ಮಂಜುಮಾಮಂಗತ್ತೆ ಕಳಿಸು. ಮತ್ತೆ ಯಾವಾಗ ಹೋಗ್ತಾರೆ ಅವ್ರ ಮಕ್ಳಿಗೂ ತಗೋಬರ್ಬೋದು ಅನ್ಕೋ. ಮೇಬಿ ಮಾಮ ಮಕ್ಳಿಗೂ. ಗೋಪಿಗೆ ಬ್ಲೇಸರ್ ತಗೊಂಡ್ವಿ. ನಂಗೆ ಬ್ಲಾಕ್ ಕಲರ್ ಬೇಡ ಅಂತ, ಬಟ್ ಗೋಪಿ ಇಲ್ಲ ಬ್ಲಾಕ್ ಕಲರ್ ತಗೊಳ್ಳಿ. ಬ್ಲಾಕ್ ಇವಾಗ ಹೆಂಗೋ ಅವ್ನ ಸೈಜ್ ಎಲ್ಲ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ. ಅದು ನನ್ಗೆ ಸಿಕ್ಬಿಟ್ರೆ ಸಾಕು. ಚೆನ್ನಾಗಿದೆ ಗೋಪಿ ಕಡೆ, ಕ್ವಾಲಿಟಿ ಚೆನ್ನಾಗಿದೆ ಆಕ್ಚುಲ್ ಆಗಿ. ನೋಡು, ವೈಟ್ ಕಲರ್ ಶರ್ಟ್ ಹಾಕೊಂತೀರಾ? ವೈಟ್ ಶರ್ಟ್ ಚೆನ್ನಾಗಿದೆ. ಇಲ್ಲ, ಅವನು ಹೊಲ್ಸಿರೋದೇ ಇದೆ. ನಾನು ಹೇಮಂತ್ಗೆ ನೋಡು ಚೆನ್ನಾಯ್ತಾ?
ಬ್ಲ್ಯಾಕ್ ತಗೊಂಡವ್ರೆ, ಅದಕ್ಕೆ ನಾವು ವೈಟ್ ಶರ್ಟ್ ಹಾಕೊಳ್ತೀನಿ ಅಂತ. ಇನ್ನೊಂದು ಶಾಂತಿ, ಇವಾಗ ಅದ್ ನೋಡ್ಬಿಡಿ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇವ್ರು ಬರೋ ಮುಂಚೆ ಅಂತ ತಗೊಂಡಿದ್ದೀನಿ. ಏನು ಸೀರೆ ಎಷ್ಟು ಚೆನ್ನಾಗೈತೆ. ಗೆಸ್ ಸೆಟ್ ಗೆಸ್ ಗೆಸ್. ಇಲ್ಲ, ನಾನು ಸೆಟ್ ಯಾವ್ದು ತಗೊಂಡಿಲ್ಲ. ಯಾವ್ದು ಏನದು? ನೈಟಿ. ನನ್ಗೆ ಈಸ್ಕೊತೀನಿ ಅಂತ ಹೇಳಿದೆ ತಾನೇ ನೀನು. ಈಸ್ಕೊಳೋಣ ಬಾ ಅಂದಲ್ಲ. ಅಲ್ಲಿ ಫಸ್ಟ್ ಇಸ್ಕೊಂತಿದ್ದೆ ನಾನು ಅವಾಗ 170 ರೂಪಾಯಿ. ನಮ್ಮ ಮನೆಗೆ ನಮ್ಮ ಅಕ್ಕ ಬರ್ತಾರೆ, ನಮ್ಮ ಅಕ್ಕ ಅಂದ್ರೆ ನಮ್ಮ ಮಾರ್ಗಿಟ್ಟಿ, ಆಮೇಲೆ ಅಮ್ಮ ಅತ್ತೆ ಯಾರಾದ್ರೂ ಬರ್ತಾ ಇರ್ತಾರ, ಪಾಪ ಅವ್ರ ನೈಟಿ ಕೇಳ್ತಾರೆ. ನಾನು ನೈಟ್ ಡ್ರೆಸ್ ಅನ್ಕೊಂಡೆ, ನೀನ್ ಅಂತಲ್ಲ 503 ಅಂದ್ಬಿಟ್ಟು ಅದನ್ನ ಅನ್ಕೊಂಡೆ ನಾನು. ಅದಕ್ಕೋಸ್ಕರ ಒಂದೆರಡು ಇರ್ಲಿ ಮನೇಲಿ ಅವ್ರು ಕೊಡಕ್ಕೆ ಬಂದು ಸ್ಟೇ ಇದ್ದಾಗ ಅಂತ ಅಂದ್ಬಿಟ್ಟು, ಮತ್ ನಾನು ಹಾಕೋಬಹುದು ಏನಾದ್ರು ಎಮರ್ಜೆನ್ಸಿ ಅಂದಾಗ. ಇದು ಚೆನ್ನಾಗಿದೆ, ಇದು ಇಷ್ಟ ಆಗಿಲ್ಲ, ಈ ಕಲರ್ ಚೆನ್ನಾಗಿ. ಇನ್ನೊಂದು ಸ್ಕೈ ಬ್ಲೂ ಇತ್ತು, ಅದು ಒಂಥರ ಹಂಗೆ ಗೋಡೆ ಹೊಡೆದಂಗಿತ್ತು. ಚೆನ್ನಾಗಿಬಿಟ್ಟು ಆರೆಂಜ್ ಕಲರ್ ಇಸ್ಕೊಂಡು ಏನ್ ನಾನು ಐಲನ್ ಬಟ್ಟೆ ಕೊಡ್ಸ್ಕೊಂಡ. ಯಾವ ಕಲರ್ ಚೆನ್ನಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ ಗೊತ್ತು, ನಂಗೆ ಆ ಕಲರ್ ಚೆನ್ನಾಗಿದೆ. ಮತ್ತೆ ಯಾಕೋ ನೀನು ಸೆಲ್ಫಿ ತೆಗಿತೀನಿ. ಒಳಗೆ ಫೋಟೋ ತೆಗಿತಾನಂತೆ. ಕರೆಕ್ಟ್ ಆಗಿರ್ತೀವಿ, ನಮ್ಗೆ ಕರೆಕ್ಟ್ ಆಗಿರ್ತೀವಿ. ಆಮೇಲೆ ಬಾಬಾ ಹತ್ರ ಫೋನ್ ಯೂಸ್ ಹಾಕಮ್ಮ, ಚಾರ್ಜಿಂಗ್ ಹಾಕಮ್ಮ. ಮ್ಯಾಟ್ ತಗೊಂಡ, ನಾನು ತಗೋಬೇಕಾಯ್ತು ಮ್ಯಾಟ್. ಫಸ್ಟ್ ಅಲ್ಲಿಂದ ಬಂದ್ರೆ ಸಾಕು ಅನ್ಸ್ಬಿಟ್ಟಿತ್ತು. ಯಾವಾಗ ಅಲ್ಲಿಂದ ಬಂದ್ಬಿಡೋಣ ಅನ್ಸ್ಬಿಟ್ಟಿತ್ತು. ನಮ್ಮ ಮನೆ ಹತ್ರ ದೇವ್ರ ಮನೆ ಮುಂದೆ ಹಾಕಕ್ಕೆ ಒಂದ್ ಮ್ಯಾಟ್. ಆ ಮ್ಯಾಟ್ ಏನ್ ಮಾಡ್ತಾ ಇದ್ದಾಳೆ ಗೊಂಬೆ ಅಂದ್ರೆ, ಅವಳು ನೆಲದ ಮೇಲೆ ಊಟ ಮಾಡ್ಬೇಕಾದಾಗೆಲ್ಲ ಅದ್ ಎತ್ಕೊಂಡ್ಬಂದು ಹಾಕೊಳ್ಳೋದು. ನಾನ್ ವೆಜ್ ತಿಂತೀವೋ ಅಥವಾ ಏನ್ ತಿಂತೀವೋ ಸುಮ್ಮನೆ ಇರಲ್ಲ, ಅದಕ್ಕೆ ಅದು ಅವಳಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಈ ದೇವ್ರ ಮನೆ ಮುಂದೆ ಹಾಕ. ಚೆನ್ನಾಗಿದೆ ಕಲರ್, ಚೆನ್ನಾಗಿದೆ. ರೆಡ್ ಪಿಂಕ್ ಇದೆ. ಎಷ್ಟು ಕೊಟ್ಟೆ ಇದು ಗೋಪಿ? ಎಷ್ಟು ಕೊಟ್ಟಿದ್ ಗೋಪಿ ಇದಕ್ಕೆ? ಅವೇ ಸೇರಿನೇ 150 ಸೇರಿನೇ. ಇದು ಅದು ಅಂದ್ರೆ ತೋರಿಸಿಲ್ಲ 900 ರೂಪಾಯಿ. ಸೊ ಇದು ಚೆನ್ನಾಗಿದೆ. ಮೀಶೋದಲ್ಲೂ ಇದೆ, 150 ಇದೆ, ಚೆನ್ನಾಗಿದೆ. ಅದೇ ರೋಸ್ ಮ್ಯಾಟ್ 1100. ಅಮ್ಮ ಅದನ್ನ ಕೊಡ್ಮಂದೆ. ಲಾಸ್ಟ್ ಅಂಡ್ ದ ಮೋಸ್ಟ್ ಫೇವ್ರೆಟ್. ಜ್ಯುವೆಲ್ಲರಿ ತಗೊಂಡಿಲ್ವಾ ನಂದಲ್ಲಿ? ಎಲ್ಲಿ? ಆಗೋತ್ರ ಇರ್ಬೇಕು. ಹೌದು, ಅದೇ ಅನ್ಕೊಂಡೆ ನಾನು, ಏನೋ ಮಿಸ್ ಆಗಿತ್ತಲ್ಲ ಸೆಟ್ ಎಲ್ಲ ತಗೊಂಡ್ವಿ. ಅದ್ ನನ್ನ ತಂಗಿ ಬ್ಯಾಗಲ್ಲಿ ಹೋಗ್ತೈತೆ. ಇದು ವರಮಹಾಲಕ್ಷ್ಮಿ ಬುಕ್ ಬೇಕಿತ್ತು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಇದನ್ನು ತಗೊಂಡೆ. ಎಷ್ಟು ಮೀಟರ್ ಇದೆ ಗೋಪಿ ಇದು? ಎಷ್ಟೋ ಗೊತ್ತಿಲ್ಲ ಫ್ರೆಂಡ್ಸ್, ನಂಗೆ ಇವಾಗ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಹೇಳಕ್ಕಾಗಲ್ಲ. ಜಸ್ಟ್ ಇದು ಏನ್ ಗೊತ್ತಾ, ಮತ್ತೆ ಎತ್ತಿರ್ಬೇಕು, ನಾಳೆ ಮಾಡಕ್ಕಾಗಲ್ಲ ಬ್ಲಾಗು ಅಂತ ಹೇಳಿ ಇವಾಗ ತೋರಿಸ್ತಾ ಇರೋದು. ನಂಗೆ ಈ ತರ ಮ್ಯಾಟ್ ಬೇಕಿತ್ತು, ಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾ ಹೇಳು. ಏನಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡ್ವಿ. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡಿದ್ರೆ ಸಾಕು. ನಿಜವಾಗ್ಲೂ ಚಿಕ್ಕಪೇಟೆ ಸವಾಸ ಹಬ್ಬದ ಟೈಮ್ ಅಂತೂ ಯಾರು ಹೋಗ್ಬೇಡ್ರಿ, ಕಾಲ್ಗಳೆಲ್ಲ ಹೋಗ್ಬಿಟ್ಟೈತೆ. ಇನ್ನೊಂದು ಹೋಟ್ಲು ಮಾತ್ರ ಚಿಕ್ಕಪೇಟೆಯಲ್ಲಿ ಇಲ್ಲ, ತುಂಬಾ ದೂರ ಹೋಗ್ಬೇಕು ಹೋಟ್ಲಿಗೆ. ಇದೆ ಇದೆ ಕಣೆ, ಬಟ್ ನಮ್ಗೆ ಜನದಲ್ಲಿ ಗೊತ್ತಾಗ್ತಾ ಇಲ್ಲ. ಜನರಲ್ಲಿ ಗೊತ್ತಾಗ್ತಿಲ್ಲ ಅಲ್ಲ, ಎಷ್ಟು ದೂರ ಹೋಗಿದ್ದ ಅವಳು ತಿನ್ನೋದಕ್ಕೋಸ್ಕರ. ತುಂಬಾ ದೂರ ಹೋಗಿದ್ದೀನಿ. ಬಾಯ್ಲಿ ಅಮ್ಮಗೋಸ್ಕರ ಪಾಪ ಶಾಂತಿ ಕರ್ಕೊಂಡೋಗಿ ಎಷ್ಟು ದೂರ ಹೋಗಿ ನನ್ ಮಿಸ್ ಮಾಡ್ಕೊಂಡಿದ್ರು. ಅದು ಹೇಳು ಸೋನು, ಮಿಸ್ ಮಾಡ್ಕೊಂಡಿದ್ದು. ಮಿಸ್ ಆಗೋಗಿದ್ದೆ, ಕಳ್ದೋಗ್ಬಿಟ್ಟಿದ್ಲು. ಆಮೇಲೆ ಇವಳಿಗೆ ಅಡ್ರೆಸ್ ಎಲ್ಲ ಕಂಡು ಹಿಡ್ದಿ ಆ ಜನ ಜಾತ್ರೆಲಿ ಇವಳು ಅಷ್ಟೊಂದೆಲ್ಲ ಇವಳು ಹೋಗಲ್ಲ ಪಾಪ. ಹೋದ್ರೆ ನಮ್ಮ ಭಾವನ ಜೊತೆ ಹೋಗ್ತಾಳೆ. ಆಮೇಲೆ ಮಗು ಬೇರೆ ಇದ್ದಾಳೆ ಜೊತೆಲಿ. ಆಮೇಲೆ ಎಲ್ಲೆಲ್ಲ ಹುಡ್ಕಾಡಿ, ನಾವ್ ಈ ಮೂಲೆಯಲ್ಲಿ ಹುಡುಕ್ತಾ ಇದ್ರ ಅವಳು ಆ ಮೂಲೆಯಲ್ಲಿ ಇದ್ದಾಳೆ. ಅಯ್ಯೋ ಎಲ್ಲ ಹುಡ್ಕಾಡಿ ಆಮೇಲೆ ಕೊನೆಗೆ ಸಿಕ್ಕಿದ್ವಿ. ಇನ್ನೇನ್ ಜಸ್ಟ್ ಮಿಸ್. ಪೊಲೀಸ್ ಫುಲ್ ವೈಟ್ ಇರೋದು ಹಾಕೋ, ಫುಲ್ ವೈಟ್ ಹಾಕೋ. ಫುಲ್ ವೈಟ್ ಇರೋದಂದ್ರೆ ಚೆನ್ನಾಗೈತೆ. ಬಟ್ ಬ್ಲಾಕ್ ಕಲರ್ ಇಷ್ಟ ಆಯ್ತಾ? ಏನಪ್ಪ ಅವ್ರಿಗೆ ನನ್ಗೆ ನಾನೊಂದೇ ಒಳ್ಳೆ ಲಾಯರ್ ತರ ಕಳಿಸ್ತೇ ಬೇಡ ಅಂತ ಸುಮ್ನೆ ಬ್ಲಾಕ್ ಬೇಡಪ್ಪ ಬ್ಲಾಕ್ ಕಲರ್ ಅಂತ. ಬ್ಲಾಕ್ ಬೇಡ ನೋಡಿ, ಚೇಂಜ್ ಮಾಡ್ಕೊಂತಾರೆ, ಚೆನ್ನಾಗೇ ಇಲ್ಲ. ವೈಟ್ ಶರ್ಟ್ ಹಾಕ್ಬಿಟ್ಟು ಹಾಕ, ಅವಾಗ ಇರ್ತಲ್ಲ ಅವಳು. ನೋಡಿ ಬಾಮ ಇದಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ. ಇನ್ನೇನೋ ಮರ್ತಿದೀವಿ ಅನ್ಸುತ್ತೆ ನೋಡು. ಏನ್ ಅಷ್ಟೇ ಇದೆ ಅಲ್ಲ. ಹಂಗು ರಂಜು ಬಳೆ ಚಿಕ್ಕಮ್ಮದು ರಂಜು ಬಳೆ ತಗೊಂಬರಕ್ ಹೇಳಿತ್ತು, ನಾನು ಅದನ್ನ ಮರ್ತಿದೀನಿ. ಮತ್ತೆ ಬ್ಲೌಸ್ ಪೀಸ್ ತರ್ಬೇಕಾಯ್ತು, ಅದನ್ನ ಮರ್ತಿದೀನಿ. ನನಗ್ ಜಡೆ ತಗೋಬೇಕು ಅನ್ಕೊಂಡಿದ್ವಿ, ಅದನ್ನ ಮರ್ತೆ. ಆಮೇಲೆ ತ್ರೀ ಸ್ಟೆಪ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ತಗೋಬೇಕು ಅಂತ ಅದನ್ನ ಮರ್ತ್ವಿ. ನಾವು ನೆನ್ನೆ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಏನೇನ್ ಲಿಸ್ಟ್ ಅದೆಲ್ಲ ಐತೆ ವಾಟ್ಸಪ್ ಅಲ್ಲಿ ಐತೆ. ಮೊಬೈಲ್ ತಗೋಬಾ, ಎಲ್ಲ ಲಿಸ್ಟ್ ಮಾಡ್ಕೊಂಡ್ವಿ.
ಅದಲ್ಲ ಇನ್ನೊಂದು ಅಲ್ಲಿ ಹೋದ್ಮೇಲೆ ಈ ತಲೆ ಅನ್ನೋದೇ ವರ್ಕ್ ಆಗಲ್ಲ ಫ್ರೆಂಡ್ಸ್, ಅಷ್ಟು ಜನ ತಲೆನ ಆ ಟ್ರಾಫಿಕ್ ಅಪ್ಪ ಸ್ವಾಮಿ ದೊಡ್ಡ ನಮಸ್ಕಾರ ಚಿಕ್ಕಪೇಟೆಗಂತೂ. ನಾನಂತೂ ಇನ್ಯಾವತ್ತೂ ಹೋಗಲ್ಲ. ಇವಳು ಹೇಳಿ ಅರ್ಕೆರೆ ಹತ್ರ ಅದೆಲ್ಲ ಚೆನ್ನಾಗಿ ಸಿಗ್ತೈತೆ, ಯಾರಾದ್ರೂ ಅಲ್ಲಿ ನಿಯರೆಸ್ಟ್ ಇರೋರು ಅಲ್ಲಿ ಹೋಗಿ ತಗೊಳ್ಳಿ. ನೀನ್ ಹೇಳ್ತಿಲ್ಲ ಯಾವಾಗ್ಲೂ ಡ್ರೆಸ್ ಸರ್ಕಲ್ ಅದೇನು ಇರೋದು ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ಟೆ ಚೆನ್ನಾಗಿರೋದು ಬೇಕು ಅಂತಂದ್ರೆ ಬನ್ನೇರುಘಟ್ಟ ರೋಡ್ ಅರ್ಕೆರೆಯಲ್ಲಿ ಯಾರಾದ್ರೂ ಸುತ್ತಮುತ್ತ ಇದ್ರೆ ಡ್ರೆಸ್ ಸರ್ಕಲ್ ಗೊತ್ತಿರುತ್ತೆ, ಅಲ್ಲೋಗಿ ನೋಡಿ. ಬಟ್ಟೆ ಸ್ಯಾರೀಸು ಮಕ್ಕಳ ಬಟ್ಟೆಗಳು ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ. ಬಟ್ ಸೇಲ್ ಕೂಡ ಬಿಟ್ಟಿದ್ದಾರೆ, ಸೇಲ್ ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ವರಮಹಾಲಕ್ಷ್ಮಿಗೆ ವಿಸಿಟ್ ಕೊಡಿ, ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಔಷಧಿ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಆಮೇಲೂ ಕೂಡ ನಿಮ್ಗೆ ಏನಾದ್ರು ಬೇಕಿದ್ರೆ ವಿಸಿಟ್ ಮಾಡಿ. ಇವ್ರು ಅಲ್ಲೇ ಇರೋದು, ನಮ್ಮ ಅಕ್ಕನ ಮಗಳಿಗೆ ಮತ್ತೆ ಇವಳೆಲ್ಲ ಅಲ್ಲೇ ತಗೊಳೋದ್ರಿಂದ ಬಟ್ಟೆ ಚೆನ್ನಾಗಿದೆ ಅಂತ. ನೀವೇನಾದ್ರು ಅರ್ಕೆರೆ ಹತ್ರ ಇದ್ರೆ ನೀವು ತಗೊಳ್ಳಿ. ಸೊ ಅದನ್ನ ಹೇಳ್ಬೇಕು ಅಂತ ಹಂಗೆ ಹೇಳಿದ್ವಿ ಅಷ್ಟೇ. ಸೊ ಅಷ್ಟೇ ಇವತ್ತಿನ ಚಿಕ್ಕಪೇಟೆ ವ್ಲಾಗ್, ಬೆಳಿಗ್ಗೆಯಿಂದ ಸಂಜೆವರೆಗೂ. ಬಟ್ ನಾನು ಚಿಕ್ಕಪೇಟೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಮೊಬೈಲ್ ಎತ್ತಿ ಈಚೆ ಇಡಕ್ಕೂ ಪುರ್ಸತ್ತಿರ್ಲಿಲ್ಲ. ಅಷ್ಟು ಜನ ನುಗ್ಲಿ ಎಷ್ಟು ಜನ ಇರ್ಬೋದೆ ಒಂದು ಅಂದಾಜಿಗೆ 1,00,000 ಮೇಲೆ ಇರ್ತಾರೆ, ಇನ್ನೂ ಜಾಸ್ತಿ. ಮಮ್ಮಿ ಒಂದೊಂದ್ ಹೆಜ್ಜೆ ಇಟ್ಕೊಂಡು ಹೋಗಿ ಒಂದೊಂದು ಹೆಜ್ಜೆಗೂ ಕಷ್ಟಪಟ್ಟಿದೀವಿ. ಕಾಲ್ಗಳೆಲ್ಲ ಊತ. ಗೋಪಿ ನೆಕ್ಸ್ಟ್ ಟೈಮ್ ನಿನ್ ಜೊತೆ ಬರಲ್ಲ ಅಂತ ಹೇಳ್ಬಿಟ್ಟವ್ರ ಆಲ್ರೆಡಿ. ಗೊಂಬೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಗೋಪಿ ಅಂತೂ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟಿದ್ದಾರೆ. ಬಿಕಾಸ್ ಅಷ್ಟು ಜನ 1,00,000 ಜನ ಮೇಲಾದ್ರೂ ಇದ್ರು. ಹೆಜ್ಜೆಗೂ ಕಾಲ್ಗಳೆಲ್ಲ ಊಟ ಬಂದಿದೆ, ಅಷ್ಟು ಜನ ಇದ್ರು. ಜನ ಹೋಗ್ತಾರೆ, ಗಾಡಿಗಳು. ಮಕ್ಕಳನ್ನಂತೂ ಹೋಗ್ಲೇಬೇಡ್ರಿ. ಮತ್ತೆ ಇನ್ನೇನ್ ಗೊತ್ತಾ, ನನಗನ್ಸಿದೆ ಏನ್ ಗೊತ್ತಾ, ನಾವು ಚಿಕ್ಕಪೇಟೆ ಕಮ್ಮಿ ಅನ್ಕೊಂಡ್ ಹೋಗ್ತೀವಿ. ಅಲ್ಲಿ ನೋಡಿದ್ರೆ ಇವಾಗ ಹಬ್ಬ ಅಂತ ಡಿಮ್ಯಾಂಡ್ ಅಥವಾ ಏನೋ ಗೊತ್ತಿಲ್ಲ, ಎಲ್ಲ ಡಬಲ್ ಪ್ರೈಸ್ ಇತ್ತು. ಏನ್ ಶಾಂತಿ, ನಮ್ಗೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ತೋರ್ಸ್ಬೇಕಾದಾಗ ಒಂದ್ ರೇಟ್ ಹೇಳ್ತಾರೆ, ತೋರ್ಸಾದ್ಮೇಲೆ ಒಂದ್ ರೇಟ್ ಇಷ್ಟ ಆಗ್ಬಿಟ್ಟಿರುತ್ತೆ. ಹೆಂಗಿರೋ ತಗೊಳ್ತಾರೆ ಗೊತ್ತಾಗ್ಬಿಡುತ್ತೆ. ಬೇಜಾರಾಯ್ತು ನನ್ಗೂ ಕೂಡ. ಇದು ₹1 ಕಮ್ಮಿ ಮಾಡಿಲ್ಲ ಅವನು. ಸೊ ನಮ್ ಸ್ಯಾರಿ ಅಂಗಡಿ ಅವ್ರು ಕಮ್ಮಿ ಮಾಡಿದ್ರು. ಅದ್ರ ಲೊಕೇಶನ್ ಕೊಡ್ತೀನಿ, ಬೇಕಾದ್ರೆ ನೀವು ತಗೊಳ್ಳಿ. ಅವ್ರು ತುಂಬಾ ಚೆನ್ನಾಗಿ ಕೊಡ್ತಾರೆ ಬಟ್ಟೆ. ನಾನು ನಮ್ಮ ಸುಬ್ಬಣ್ಣನ ಮದ್ವೆ ಟೈಮಲ್ಲೂ ಅದೇ ಸ್ಯಾರಿ ಹಾಕಿಟ್ಟಿತ್ತು. ಅದಾದ್ಮೇಲೆ ಹೋದ ವರ್ಷ ಲಕ್ಷ್ಮಿ ಹಬ್ಬಕ್ಕೂ ಅಲ್ಲೇ ಸ್ಯಾರಿ ತಗೊಂಡಿತ್ತು. ಈ ವರ್ಷನೂ ಅದೇ ಸ್ಯಾರಿ ತಗೊಂಡಿರೋದು. ಬೇಕಾದ್ರೆ ನೀವು ಸ್ಯಾರಿ ಶಾಪ್ ಅಡ್ರೆಸ್ ಫುಲ್ ಕೊಡ್ತೀನಿ, ನೀವು ಹೋಗಿ ನೋಡಿ. ಸುದರ್ಶನ್ ಆಪೋಸಿಟ್ ಕಂಚಿಕೋ ಮಹಾಲಕ್ಷ್ಮಿ, ಕಂಚಿಕೋ ಅನ್ನಪೂರ್ಣ ಸೊಸೈಟಿ ಅಂತೇನೋ ಇದೆ. ನೀವು ಬೇಕಾದ್ರೆ ಅಲ್ಲಿ ತಗೊಳ್ಳಿ, ಚೆನ್ನಾಗಿದೆ ಅಷ್ಟೇ. ಇವತ್ತಿನ ವ್ಲಾಗ್, ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಮತ್ತೆ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.